ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಕನ್ನಡದ ಕಟ್ಟಾಳು ಆನಾ ಕೃಷ್ಣರಾಯರ ಜನ್ಮದಿನದ ಅಂಗವಾಗಿ ಪಟ್ಟಣದ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆನಾ ಕೃಷ್ಣರಾಯರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಕಾರ್ಯದರ್ಶಿ ಮೋಹನ್ ಕುಮಾರ್, ಆನಾಕ್ರವರು ನಾಡು ಕಂಡ ಶ್ರೇಷ್ಠ ಸಾಹಿತಿ ಮಾತ್ರವಲ್ಲ, ಕನ್ನಡದ ಉಳಿವಿಗಾಗಿ ಹೋರಾಡಿದ ದಿಟ್ಟ ಸೇನಾನಿ. ಇಂತಹ ಮಹಾನ್ ಚೇತನವನ್ನು ಕನ್ನಡ ನಾಡಿಗೆ ನೀಡಿದ ಹಿರಿಮೆ ನಮ್ಮ ಅರಕಲಗೂಡು ತಾಲೂಕಿನದ್ದು. ಅವರ ಕೃತಿಗಳಲ್ಲಿನ ಸಾಮಾಜಿಕ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿದ್ದು ಅನೇಕರ ಜೀವನದಲ್ಲಿ ಬದಲಾವಣೆ ತಂದಿವೆ ಎಂದರು. ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅರಕಲಗೂಡಿನಲ್ಲಿ ಆನಾ ಕೃಷ್ಣರಾಯರ 118ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ದಿನ ಸುಸಂದರ್ಭದಲ್ಲಿ ನಮ್ಮ ಅರಕಲಗೂಡಿಗೆ ಕೀರ್ತಿ ತಂದಂತಹ ನಮ್ಮ ರಾಜ್ಯಕ್ಕೆ ಕನ್ನಡದ ಸಾರ್ವಭೌಮ ಕಾದಂಬರಿಯ ಸಾರ್ವಭೌಮವಾಗಿರುವಂತಹ ನಮ್ಮ ಅರಕಲಗೂಡು ಕೃಷ್ಣರಾಯರು ಕನ್ನಡಕ್ಕೆ ಅನೇಕ ಜನರಿದ್ದಾರೆ, ಕನ್ನಡ ಮಾತ್ರ ನನಗಿರೋದು ಒಂದೇ ಕನ್ನಡ ಅಂತ ಹೇಳಿದಂತಹ ಈ ಒಂದು ಮೇರು ವ್ಯಕ್ತಿ ನಮ್ಮ ಆನಾ ಕೃಷ್ಣರಾಯರವರು 1908ರಲ್ಲಿ ಜನಿಸ್ತಾರೆ. ಕನ್ನಡದ ಸಾಹಿತ್ಯ ಲೋಕದಲ್ಲಿ ಅಪಾರವಾದ ಒಂದು ಹೆಸರನ್ನ ಪಡ್ತಾರೆ. ಕಾದಂಬರಿಗಳು, ಕಥೆಗಳು, ಕವನಗಳು ಅನೇಕ ಕನ್ನಡಕ್ಕಾಗಿ ಒಂದು ಜೀವನವನ್ನ ಮುಡುಪಾಗಿರ್ತಾರೆ. ಇಂಥ ಒಂದು ಅನಾಥ ನಾಡಿನಲ್ಲಿ ಅರಕಲಗೂಡಿನಲ್ಲಿ ನಾವು ಎಲ್ಲೇ ಬಂತು ಅಂದ್ರೆ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸರ್ಕಲ್ ಇದ್ದೀವಿ. ಯಾವ ಸರ್ಕಲ್ ಅಂತಂದ್ರೆ ಅನಾಥ ಸರ್ಕಲ್ ಅಂತ ಒಂದು ಹೆಸರನ್ನ ತಂದುಕೊಟ್ಟಂತ ಅರಕಲಗೂಡಿನ ನರಸಿಂಹ ಕೃಷ್ಣರಾಯರು ಈ ದಿನದ ಒಂದು 118ನೇ ಜನ್ಮ ದಿನಾಚರಣೆಯನ್ನ ನಮ್ಮ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಒಂದು ಹೆಸರು ಅಜರಾಮರವಾಗಿರಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಕಿರಣ್ ಎಸಿ, ನಿರ್ದೇಶಕರಾದ ಅಶೋಕ್ ಡಿಎಸ್, ರವಿಕುಮಾರ್ ಎ ಸೇರಿದಂತೆ ಇತರರು ಭಾಗವಹಿಸಿದರು.